ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲ್ ಅನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಲೂಸಿಫರ್ ಅನ್ನು ದೇವರು ಏಕೆ ಸೃಷ್ಟಿಸಿದರು? ಲೂಸಿಫರ್ಗೆ ದೇವರು ನೀಡಿದ ಅಧಿಕಾರ ಯಾವುದು? ಲೂಸಿಫರ್ ಮಾಡಿದ ಪಾಪ ಯಾವುದು? ಆ ಪಾಪವು ಎಲ್ಲಿ ಹುಟ್ಟಿತು? ಲೂಸಿಫರ್ ಮತ್ತು ದೇವರ ನಡುವೆ ಯುದ್ಧ ಹೇಗೆ ನಡೆಯಿತು? ಲೂಸಿಫರ್ ಬೈಬಲ್ನಲ್ಲಿ ಎಷ್ಟು ಹೆಸರುಗಳಿಂದ ಕರೆಯಲ್ಪಟ್ಟನು? ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಮ್ಮ ಬೈಬಲ್ ಗ್ರಂಥದಲ್ಲಿ ಸೈತಾನನು ಅನೇಕ ಹೆಸರುಗಳು ಕರೆಯಲಾಗಿದೆ. ಯೆಶಾಯನ ಗ್ರಂಥ 14ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಇರುವ ತೇಜೋ ನಕ್ಷತ್ರ ಎಂಬ ಪದವನ್ನು ಇಂಗ್ಲಿಷ್ ಬೈಬಲ್ನಲ್ಲಿ ಲೂಸಿಫರ್ ಎಂದು ಬರೆಯಲಾಗಿದೆ. ಅದೇ ರೀತಿ ಉದಯ ನಕ್ಷತ್ರ ಎಂದು ಕರೆಯಲಾಗಿದೆ. ಈ ಉದಯ ನಕ್ಷತ್ರ ಎಂಬ ಹೆಸರು ಸೈತಾನನಿಗೆ ಮಾತ್ರವಲ್ಲ, ಇತರ ದೇವದೂತರಿಗೂ ಬಳಸಲಾಗಿದೆ. ಈ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿಸುತ್ತೇನೆ. ಇದರ ಜೊತೆಗೆ ಸೈತಾನನು ಅಪವಾದಿ, ಸೈತಾನ್, ಆದಿಸರ್ಪ, ಮಹಾಘಟ ಸರ್ಪ ಎಂದು ಕರೆಯಲಾಗಿದೆ. ಅದೇ ರೀತಿ ರಹಾಬ್ ಎಂದು ಕರೆಯಲಾಗಿದೆ. ಆದರೆ ಇದು ಯೆಹೋಶುವನ ಕಾಲದ ರಹಾಬ್ ಎಂಬ ಹೆಂಗಸಲ್ಲ, ಸೈತಾನನಿಗೆ ನೀಡಲಾದ ಮತ್ತೊಂದು ಹೆಸರು. ಹಾಗೆ ಮಕರ ಎಂಬ ಹೆಸರು ಸೈತಾನನಿಗೆ ಬಳಸಲಾಗಿದೆ. ಇನ್ನು ದುಷ್ಟನು, ಬೆಳಕಿನ ದೂತ ಎಂಬ ಹೆಸರುಗಳು ಸೈತಾನನಿಗೆ ಇದೆ. ಈ ರೀತಿಯಾಗಿ ಸೈತಾನನನ್ನು ಬೈಬಲ್ನಲ್ಲಿ ಅನೇಕ ಹೆಸರುಗಳಿಂದ ಕರೆಯಲಾಗಿದೆ. ಅದೇ ರೀತಿ ಯೆಶಾಯನ ಗ್ರಂಥ 14ನೇ ಅಧ್ಯಾಯದಲ್ಲಿ ಬಾಬೇಲಿನ ರಾಜನಂತೆ, ಯೆಹೆಜ್ಕೇಲನ ಗ್ರಂಥ 28ನೇ ಅಧ್ಯಾಯದಲ್ಲಿ ತೂರಿನ ರಾಜನಂತೆ, ಯೆಹೆಜ್ಕೇಲನ ಗ್ರಂಥ 31ನೇ ಅಧ್ಯಾಯ ಐಗುಪ್ತದ ರಾಜನಂತೆ ಉಪಮೇಗಳ ಮೂಲಕ ಸೈತಾನನ ಬಗ್ಗೆ ಬರೆಯಲಾಗಿದೆ. ಹೀಗೆ ರಾಜನ ಹೆಸರಿನಲ್ಲಿ ಏಕೆ ಬರೆಯಲಾಗಿದೆ? ಭೂಮಿಯಲ್ಲಿ ತನ್ನ ಪ್ರಭಾವವನ್ನು ಸೈತಾನನು ನಿಮ್ರೋದ್ ಮೂಲಕ ಬಾಬೇಲ್ನಲ್ಲಿ ಸ್ಥಾಪಿಸಿದನು ಎಂದು ಹೇಳಲಾಗುತ್ತದೆ. ಬಾಬೇಲ್ ಇರುವ ಪ್ರದೇಶವನ್ನು ಇಂದಿನ ಇರಾಕ್ ಎಂದು ಕರೆಯುತ್ತಾರೆ. ಈ ರೀತಿ ಬಾಬೇಲನ್ನು ಕೇಂದ್ರವಾಗಿಸಿಕೊಂಡು ಸೈತಾನನು ತನ್ನ ಅನುಯಾಯಿಗಳೊಂದಿಗೆ ಭೂಮಿಯಲ್ಲಿ ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಿದನು. ನಂತರ ತನ್ನ ಕೇಂದ್ರವನ್ನು ಐಗುಪ್ತ, ಇಂದಿನ ಈಜಿಪ್ಟ್, ತೂರ್, ಇಂದಿನ ಲೆಬೆನಾನ್ ಇವುಗಳಿಗೆ ಕ್ರಮವಾಗಿ ಬದಲಾಯಿಸುತ್ತಾ ಬಂದಿತು. ಆದರೆ ಅದರ ಮುಖ್ಯ ಕೇಂದ್ರ ಯಾವಾಗಲೂ ಬಾಬೆಲ್ ಆಗಿತ್ತು. ಈ ಕಾರಣದಿಂದ ಸೈತಾನನು ಆ ದೇಶಗಳ ರಾಜರ ಮೂಲಕ ಉಪಮೇಯಾಗಿ ಕರೆಯಲಾಗಿದೆ. ಇದೀಗ ಸೈತಾನನ ಹುಟ್ಟಿನ ಬಗ್ಗೆ ತಿಳಿದುಕೊಳ್ಳೋಣ. ದೇವರು ಈ ವಿಶ್ವದ ಕೋಟ್ಯಾಂತರ ನಕ್ಷತ್ರಗಳು ಮತ್ತು ಗ್ರಹಗಳು ಸೃಷ್ಟಿಸಿದ ನಂತರ ಮೊದಲಾಗಿ ಲೂಸಿಫರ್ ನನ್ನು ಸೃಷ್ಟಿಸಿದರು. ಆ ಸಮಯದಲ್ಲಿ ದೇವದೂತರೂ ಇಲ್ಲ, ದೇವಕುಮಾರರೂ ಇಲ್ಲ, ಭೂಮಿಯ ಮೇಲಿನ ಮನುಷ್ಯರೂ ಇಲ್ಲ. ಕೋಟ್ಯಾಂತರ ದೇವದೂತರಲ್ಲಿ ಲೂಸಿಫರ್ ಮೊದಲನೆಯವನಾಗಿ ಸೃಷ್ಟಿಸಲ್ಪಟ್ಟನು. ದೇವರು ಈ ವಿಶ್ವವನ್ನು ಮತ್ತು ಜೀವಿಗಳನ್ನು ಏಕೆ ಸೃಷ್ಟಿಸಿದರು? ದೇವರು ಕರುಣಾಮಯನು, ಪ್ರೀತಿಯ ಸ್ವರೂಪಿ. ಆತನಲ್ಲಿ ಉತ್ತಮ ಗುಣಗಳು ಇವೆ: ಪ್ರೀತಿ, ನ್ಯಾಯ, ಪರಿಶುದ್ಧತೆ ಇತ್ಯಾದಿ. ಆ ಪ್ರೀತಿಯನ್ನು ವ್ಯಕ್ತಪಡಿಸಲು ಮತ್ತೊಬ್ಬರು ಬೇಕು, ಆದರೆ ಆರಂಭದಲ್ಲಿ ದೇವರು ಒಬ್ಬನೇ ಇದ್ದರು. ಆದುದರಿಂದ ನಾನು ಪ್ರೀತಿಸಲು ಮತ್ತು ನನ್ನ ಪ್ರೀತಿಯನ್ನು ಸ್ವೀಕರಿಸಲು ಸೃಷ್ಟಿ ಬೇಕು ಎಂಬ ಆಲೋಚನೆ ಉಂಟಾಯಿತು. ಆ ಆಲೋಚನೆಯಿಂದಲೇ ಈ ವಿಶ್ವವು ಹುಟ್ಟಿತು. ದೇವರು ತನ್ನ ಪ್ರೀತಿಯನ್ನು ತೋರಿಸಲು ಎಷ್ಟರ ಮಟ್ಟಿಗೆ ಬಯಸಿದರು ಎಂದರೆ ಈ ಸೃಷ್ಟಿಗಾಗಿ ತನ್ನ ಪ್ರಾಣವನ್ನೇ ಕೊಡುವಷ್ಟು ಪ್ರೀತಿಸಿದರು ಮತ್ತು ಇಂದಿಗೂ ಪ್ರೀತಿಸುತ್ತಿದ್ದಾರೆ. ಈ ಸೃಷ್ಟಿಯಲ್ಲಿ ಮೊದಲು ಜೀವಿಯಾಗಿ ದೇವರು ಲೂಸಿಫರ್ನನ್ನು ಕೆರೂಬಿ ಆಗಿ ಸೃಷ್ಟಿಸಿದರು. ನಂತರ ಇತರ ಜೀವಿಗಳನ್ನು ಸೃಷ್ಟಿಸಿದರು. ಆರಂಭದಲ್ಲಿ ದೇವರು ಲೂಸಿಫರ್ನನ್ನು ಸಂಪೂರ್ಣ ಪರಿಶುದ್ಧನಾಗಿ, ಯಾವುದೇ ಅಪವಿತ್ರತೆ ಇಲ್ಲದವನಾಗಿ, ಸಂಪೂರ್ಣ ಜ್ಞಾನ ಹೊಂದಿದವನಾಗಿ ಸೃಷ್ಟಿಸಿದರು. ಈ ಜ್ಞಾನದಿಂದ ಭವಿಷ್ಯದ ಯೋಜನೆಗಳನ್ನು ರೂಪಿಸಬಹುದಾಗಿತ್ತು, ಇತರರ ಆಲೋಚನೆಗಳನ್ನು ತಿಳಿದುಕೊಳ್ಳಬಹುದಾಗಿತ್ತು. ಇಂದಿನ ಮನುಷ್ಯರು ತಮ್ಮ ಜ್ಞಾನದಿಂದ ಇತರ ಗ್ರಹಗಳಿಗೆ ಹೋಗುತ್ತಿದ್ದಾರೆ. ಆದರೆ ಲೂಸಿಫರ್ ದಾನಿಯೇಲನಿಗಿಂತಲೂ ಜ್ಞಾನಿಯಾಗಿದ್ದನು, ಬೈಬಲ್ನ ಪ್ರವಾದಿಗಳಿಗಿಂತಲೂ ಜ್ಞಾನಿಯಾಗಿದ್ದನು. ದೇವರು ಈ ಸೃಷ್ಟಿಯಲ್ಲಿ ಯಾರಿಗೂ ನೀಡದ ಜ್ಞಾನವನ್ನು ಮೊದಲಿಗೆ ಲೂಸಿಫರ್ಗೆ ನೀಡಿದ್ದರು. ಆ ಜ್ಞಾನದಿಂದ ಲೂಸಿಫರ್ ವಿಶ್ವದಲ್ಲಿ ಎಲ್ಲಿಗೆ ಬೇಕಾದರೂ ಹೋಗಬಲ್ಲವನಾಗಿದ್ದನು. ಅದೇ ರೀತಿ ದೇವರು ಲೂಸಿಫರ್ನನ್ನು ಸಂಪೂರ್ಣ ಸೌಂದರ್ಯದಿಂದ ಸೃಷ್ಟಿಸಿದ್ದರು. ಈ ರೀತಿಯ ಸೌಂದರ್ಯ ಸೃಷ್ಟಿಯಲ್ಲಿ ಯಾರಿಗೂ ಇರಲಿಲ್ಲ. ಲೂಸಿಫರ್ ವಿಶ್ವದಲ್ಲೇ ಅತಿ ಸುಂದರನಾಗಿದ್ದನು. ಬಹಳ ಮಂದಿ ವಿಶ್ವ ಸುಂದರಿ ಎಂದು ಐಶ್ವರ್ಯ ರೈ, ಪ್ರಿಯಾಂಕಾ ಚೋಪ್ರಾ ಇವರನ್ನು ಕರೆಯುತ್ತಾರೆ. ಆದರೆ ನಿಜವಾಗಿ ವಿಶ್ವ ಸುಂದರ ಎಂದರೆ ಕೋಟ್ಯಾಂತರ ನಕ್ಷತ್ರಗಳು ಮತ್ತು ಗ್ರಹಗಳಲ್ಲಿ ಇರುವ ಎಲ್ಲರಿಗಿಂತಲೂ ಸುಂದರನಾಗಿರುವವನಿಗೆ ಹೇಳಬೇಕು. ನಮಗೆ ಭೂಮಿಯ ಹೊರಗಿನ ವಿಶ್ವದ ಬಗ್ಗೆ ಸಂಪೂರ್ಣ ಜ್ಞಾನವಿಲ್ಲದಿದ್ದರೂ ವಿಶ್ವ ಸುಂದರಿ ಎಂಬ ಹೆಸರು ಬಳಸಲಾಗುತ್ತದೆ. ಇದು ಸರಿಯಲ್ಲ. ನಿಜವಾದ ವಿಶ್ವ ಸುಂದರ ಯಾರು ಎಂದರೆ ಲೂಸಿಫರ್. ಲೂಸಿಫರ್ ಕೇವಲ ಭೂಮಿಯಲ್ಲ, ಸಂಪೂರ್ಣ ವಿಶ್ವದಲ್ಲೇ ಅತಿ ಸುಂದರನಾಗಿದ್ದನು. ದೇವರು ಅವನನ್ನು ಅಷ್ಟು ಸಂಪೂರ್ಣ ಸೌಂದರ್ಯದಿಂದ ಸೃಷ್ಟಿಸಿದ್ದರು. ಇಂದಿನ ಮೇಕಪ್ ಮಾಡುವ ಮಹಿಳೆಯರು ಲೂಸಿಫರ್ ಮುಂದೆ ಸಮಾನರಾಗಲಾರರು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ.
ಹೇಳಲಾಗಿದೆ. ಲೂಸಿಫರ್ ಧರಿಸಿದ ಅಲಂಕಾರವನ್ನು ನೋಡಿದರೆ ಆಶ್ಚರ್ಯವಾಗುವಷ್ಟು ಅದ್ಭುತವಾಗಿತ್ತು. ಬಂಗಾರ, ಅಮೂಲ್ಯ ವಜ್ರ, ಅಮೂಲ್ಯ ರತ್ನಗಳು ಇವುಗಳಿಂದ ಅವನು ಅಲಂಕರಿಸಿಕೊಂಡಿದ್ದನು. ಅದೇ ರೀತಿ ದೇವರು ಲೂಸಿಫರ್ನನ್ನು ಅತ್ಯಂತ ಬಲಿಷ್ಠನಾಗಿ ನಿರ್ಮಿಸಿದ್ದರು. ಅವನ ಶಕ್ತಿ ಎಷ್ಟಿತ್ತೆಂದರೆ ಯಾರೇ ತಪ್ಪು ಮಾಡಿದರೂ, ಅವರು ಎಷ್ಟು ಬಲಿಷ್ಠರಾದರೂ ಅವರನ್ನು ಪಾತಾಳಕ್ಕೆ ತೆಗೆದುಕೊಂಡು ಹೋಗಿ ಬಂಧಿಸುವ ಸಾಮರ್ಥ್ಯ ಅವನಿಗಿತ್ತು. ಲೂಸಿಫರ್ ಕೈಗೆ ಸಿಕ್ಕಿದರೆ ಎಷ್ಟು ಬಲಿಷ್ಠರಾದರೂ ತಲೆಬಾಗಬೇಕಾಗಿತ್ತು. ಸಂಸೋನನಂತಹ ಬಲಿಷ್ಠರು 1000 ಮಂದಿ ಬಂದರೂ ಲೂಸಿಫರ್ನ ಶಕ್ತಿಗೆ ಸರಿಸಾಟಿಯಾಗಲಾರರು. ದೇವರು ಅವನನ್ನು ಅಷ್ಟು ಶಕ್ತಿಶಾಲಿಯಾಗಿ ನಿರ್ಮಿಸಿದ್ದರು. ಅದೇ ರೀತಿ ಲೂಸಿಫರ್ ಮಹಾನ್ ಸಂಗೀತಗಾರನಾಗಿದ್ದನು. ಅವನು ಸ್ವರಮಂಡಲಗಳನ್ನು ಮತ್ತು ವಾದ್ಯಗಳನ್ನು ಬಾರಿಸುತ್ತಿದ್ದನು. ಅವನ ಸಂಗೀತ ಮಟ್ಟಕ್ಕೆ ಹೋಲಿಸಿದರೆ AR ರೆಹಮಾನ್, SP ಬಾಲಸುಬ್ರಹ್ಮಣ್ಯ ಇವರು ಕೂಡ ಕಡಿಮೆಯೇ ಎಂದು ಇಲ್ಲಿ ಹೇಳಲಾಗಿದೆ. ದೇವರನ್ನು ಆರಾಧಿಸುವಲ್ಲಿ ಲೂಸಿಫರ್ಗೆ ಸಮಾನನಾದವರು ಯಾರೂ ಇರಲಿಲ್ಲ. ಅವನಿಗೆ ದೇವರ ಮೇಲೆ ತುಂಬ ಪ್ರೀತಿ ಇತ್ತು. ತನ್ನ ಸಂಗೀತದಿಂದ ದೇವರನ್ನು ಬಹಳವಾಗಿ ಆರಾಧಿಸುತ್ತಿದ್ದನು. ಲೂಸಿಫರ್ನನ್ನು ದೇವರು ಐಶ್ವರ್ಯವಂತನಾಗಿ ಕೂಡ ನಿರ್ಮಿಸಿದ್ದರು. ಅವನ ಬಳಿ ಇದ್ದ ಸಂಪತ್ತು, ಬಂಗಾರ, ಬೆಳ್ಳಿ ವಿಶ್ವದಲ್ಲಿ ಯಾರಿಗೂ ಇರಲಿಲ್ಲ. ದೇವರು ನೀಡಿದ ಜ್ಞಾನದಿಂದ ಅವನು ವ್ಯಾಪಾರಗಳನ್ನು ಮಾಡಿ ಸಂಪತ್ತನ್ನು ಗಳಿಸಿದ್ದನು. ನೀವು ಅವನಿಗೆ ಐಶ್ವರ್ಯ ಹೇಗೆ ಬಂದಿತು ಎಂದು ಯೋಚಿಸಬಹುದು. ದೇವರು ಅವನನ್ನು ಇತರ ಸೃಷ್ಟಿಗಳ ಮೇಲೆ ಮುಖ್ಯ ಅಧಿಕಾರಿಯಾಗಿ ನೇಮಿಸಿದ್ದ ಕಾರಣ ಅವನು ಅವರೊಂದಿಗೆ ವ್ಯಾಪಾರ ಮಾಡಿ ಮಹಾಧನಿಕನಾದನು. ಲೂಸಿಫರ್ನ ಸಂಪತ್ತಿಗೆ ಹೋಲಿಸಿದರೆ ಬಿಲಿಗೇಟ್ಸ್, ಮುಖೇಶ್ ಅಂಬಾನಿ, ಎಲನ್ ಮಾಸ್ಕ್ ಇವರಂತಹ ಸಾವಿರಾರು ಕೋಟ್ಯಾಧಿಪತಿಗಳಿದ್ದರೂ ಸಹ ಅವನ ಮುಂದೆ ಬಡವರಂತೆ ಕಾಣುತ್ತಾರೆ ಎಂಬ ಉಪಮೆ ವ್ಯಕ್ತವಾಗುತ್ತದೆ. ಈ ರೀತಿಯಾಗಿ ದೇವರು ಸಂಪೂರ್ಣ ಜ್ಞಾನ, ಸೌಂದರ್ಯ, ಬಲ ಮತ್ತು ಐಶ್ವರ್ಯದಿಂದ ಲೂಸಿಫರ್ನನ್ನು ರೂಪಿಸಿದ್ದರು. ಆದರೆ ಲೂಸಿಫರ್ ದೇವರಷ್ಟರ ಮಟ್ಟಿಗೆ ಇರುವವನು ಅಲ್ಲ. ಅವನು ಕೇವಲ ಸೃಷ್ಟಿಯಾದವನು. ಇದೀಗ ಲೂಸಿಫರ್ ಪರಲೋಕದಲ್ಲಿ ಎಲ್ಲಿ ಇದ್ದನು ಎಂಬುದನ್ನು ತಿಳಿದುಕೊಳ್ಳೋಣ. ಯೆಹೆಜ್ಕೇಲನ ಗ್ರಂಥ 28ನೇ ಅಧ್ಯಾಯ 14ನೇ ವಾಕ್ಯದ ಪ್ರಕಾರ, ನೀನು ರೆಕ್ಕೆ ತೆರೆದು ನೆರಳು ನೀಡುವ ಕೆರೂಬಿಯಾಗಿದ್ದೆ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದ್ದೇನು. ನೀನು ಅಮೂಲ್ಯ ರತ್ನಗಳ ಕೆಂಡದ ಮಧ್ಯದಲ್ಲಿ ವಿಹಾರ ಮಾಡುತ್ತಿದ್ದೆ. ಈ ವಚನದ ಪ್ರಕಾರ ಲೂಸಿಫರ್ ದೇವರಿಗೆ ಪ್ರತಿಷ್ಠಿತವಾದ ಪರ್ವತದ ಮೇಲೆ ಇದ್ದನು. ಅದೇ ರೀತಿ ಕೆಂಡದ ಮಧ್ಯದಲ್ಲಿ ವಿಹಾರ ಮಾಡುತ್ತಿದ್ದೆ. ಇದರ ಅರ್ಥ ದೇವರ ಸಿಂಹಾಸನದ ಪ್ರವೇಶ ದ್ವಾರದ ಸಮೀಪ ಜ್ವಾಲಿಸುವ ಕಲ್ಲುಗಳ ನಡುವೆ ಕಾವಲುಗಾರನಾಗಿ ಇದ್ದನು. ಆ ಪ್ರತಿಷ್ಠಿತ ಪರ್ವತ ಎಲ್ಲಿ ಇತ್ತು? ಯೆಶಾಯನ ಗ್ರಂಥ 14ನೇ ಅಧ್ಯಾಯ 13ನೇ ವಾಕ್ಯದ ಪ್ರಕಾರ, ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಏರಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಘನತೆಗೇರಿಸಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸಮೂಹ ಪರ್ವತದ ಮೇಲೆ ಆಸೀನನಾಗುವೆನು. ಈ ವಚನದ ಪ್ರಕಾರ ಆ ಸಭಾ ಪರ್ವತವು ವಿಶ್ವದ ಉತ್ತರ ದಿಕ್ಕಿನಲ್ಲಿ ಇತ್ತು. ದೇವರು ವಿಶ್ವವನ್ನು ನಿರ್ಮಿಸಿದ ನಂತರ ದಿಕ್ಕುಗಳನ್ನು ಸ್ಥಾಪಿಸಿದ್ದರು. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 4ನೇ ವಾಕ್ಯದ ಪ್ರಕಾರ ಭೂಮಿಯ ಅಂಚುಗಳನ್ನು ಸ್ಥಾಪಿಸಿದವರು ದೇವರೇ ಎಂದು ಅರ್ಥವಾಗುತ್ತದೆ. ಯೇಸು ಕ್ರಿಸ್ತನು ಸೃಷ್ಟಿಯ ನಂತರ 4 ದಿಕ್ಕುಗಳನ್ನು ಸ್ಥಾಪಿಸಿದರು: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ನಾವು 4 ದಿಕ್ಕುಗಳು ಹೇಗೆ ಗುರುತಿಸಬೇಕು? ಸೂರ್ಯನು ಉದಯಿಸುವ ದಿಕ್ಕು ಪೂರ್ವ. ನಾವು ಪೂರ್ವದ ಕಡೆ ಮುಖ ಮಾಡಿ ನಿಂತರೆ ಬಲಗಡೆ ದಕ್ಷಿಣ, ಎಡಗಡೆ ಉತ್ತರ. ಸೂರ್ಯನು ಅಸ್ತಮಿಸುವ ದಿಕ್ಕು ಪಶ್ಚಿಮ. ಈ ರೀತಿಯಾಗಿ ವಿಶ್ವದ ಉತ್ತರ ದಿಕ್ಕಿನಲ್ಲಿ ದೇವರ ಪ್ರತಿಷ್ಠಿತ ಪರ್ವತವಿತ್ತು. ಆ ಪರ್ವತದ ಪ್ರವೇಶ ದ್ವಾರದ ಬಳಿ ಜ್ವಾಲಿಸುವ ಕಲ್ಲುಗಳ ಮಧ್ಯೆ ಲೂಸಿಫರ್ ಕಾವಲುಗಾರನಾಗಿದ್ದನು. ಆದರೆ ಆ ಪರ್ವತದ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಅಧಿಕಾರ ಲೂಸಿಫರ್ಗೆ ಇರಲಿಲ್ಲ. ಅದು ಕೇವಲ ದೇವರ ಪುತ್ರನಾದ ಯೇಸು ಕ್ರಿಸ್ತನಿಗೆ ಮಾತ್ರ ಸಿಕ್ಕಿದ ಅಧಿಕಾರ. ನಂತರ ದೇವರು ಇತರ ದೇವದೂತರನ್ನು, ದೇವಕುಮಾರರನ್ನು ಸೃಷ್ಟಿಸಿದರು. ಲೂಸಿಫರ್ ನಂತರ ಸೃಷ್ಟಿಯಾದ ಕೋಟ್ಯಾಂತರ ದೇವದೂತರ ಮೇಲಾಗಿ ದೇವರು ಲೂಸಿಫರ್ನನ್ನು ಪ್ರಧಾನ ದೇವದೂತನಾಗಿ ನೇಮಿಸಿದ್ದರು. ಅಂದರೆ ಎಲ್ಲ ದೇವದೂತರಿಗಿಂತಲೂ ಲೂಸಿಫರ್ ಮುಖ್ಯಸ್ಥನಾಗಿದ್ದನು. ಏಕೆಂದರೆ ಮೊದಲು ಲೂಸಿಫರ್ ಸೃಷ್ಟಿಸಲ್ಪಟ್ಟನು, ನಂತರ ಇತರರು. ಆದುದರಿಂದ ದೇವರು ಅವನನ್ನು ಎಲ್ಲರಿಗಿಂತ ಮೇಲಿನ ಸ್ಥಾನಕ್ಕೆ ನೇಮಿಸಿದ್ದರು. ಇತರ ದೇವದೂತರು ಅವನು ನಮಗಿಂತ ದೊಡ್ಡವನು ಎಂದು ಗೌರವಿಸುತ್ತಿದ್ದರು, ಪ್ರೀತಿಸುತ್ತಿದ್ದರು. ಯೆಹೆಜ್ಕೇಲನ ಗ್ರಂಥ 28ನೇ ಅಧ್ಯಾಯ 14ನೇ ವಾಕ್ಯದ ಪ್ರಕಾರ, ನೀನು ರೆಕ್ಕೆ ತೆರೆದು ನೆರಳು ನೀಡುವ ಕೆರೂಬಿಯಾಗಿದ್ದೆ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ಈ ರೀತಿಯಾಗಿ ದೇವರು ಕೋಟ್ಯಾಂತರ ದೇವದೂತರಿಗಿಂತಲೂ ಲೂಸಿಫರ್ನನ್ನು ಮೇಲಿನ ಸ್ಥಾನಕ್ಕೆ ನೇಮಿಸಿ ಅಭಿಷೇಕಿಸಿದ್ದರು. ಹೇಗೆ ಸಾಮುವೇಲನು ಸೌಲನನ್ನು, ದಾವಿದನನ್ನು ಜನರ ಮೇಲೆ ಅಧಿಕಾರಿಯಾಗಿ ನೇಮಿಸಿದ್ದನೋ, ಅದೇ ರೀತಿ ದೇವರು ಲೂಸಿಫರ್ನನ್ನು ದೇವದೂತರ ಮೇಲೆ ಅಧಿಕಾರಿಯಾಗಿ ನೇಮಿಸಿದ್ದರು. ಆ ಅಭಿಷೇಕದ ದಿನ ಏನಾಯಿತು? ಯೆಹೆಜ್ಕೇಲನ ಗ್ರಂಥ 28ನೇ ಅಧ್ಯಾಯ 13ನೇ ವಾಕ್ಯದ ಪ್ರಕಾರ, ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದೆ. ಮಾಣಿಕ್ಯ, ಪುಷ್ಯರಾಗ, ಪಂಚೆ,
ಪೀತರತ್ನ, ವಜ್ರ, ವೈಡೂರ್ಯ, ನೀಲ, ಗೋಮೇಧಿಕ, ಕೆಂಪು, ಸ್ಫಟಿಕ, ಚಿನ್ನ, ಈ ಅಮೂಲ್ಯ ರತ್ನಗಳಿಂದ ಭೂಷಿತವಾಗಿದ್ದೆ. ನಿನ್ನಲ್ಲಿರುವ ಈ ರತ್ನಗಳು ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ದೇವದೂತರು ದೇವರನ್ನು ಸ್ತುತಿಸುತ್ತಿದ್ದರು, ಪರಲೋಕದಲ್ಲಿ ಹರ್ಷ ಆಚರಣೆ ನಡೆಯುತ್ತಿತ್ತು. ಈ ರೀತಿಯಾಗಿ ಕೆಲವು ಕಾಲ ಲೂಸಿಫರ್ ದೇವರಿಗೆ ಸಂಪೂರ್ಣ ವಿಧೇಯನಾಗಿ ಜೀವಿಸಿದ್ದನು. ಲೂಸಿಫರ್ಗೆ ಸಮಾನವಾದ ಭಕ್ತಿ ಯಾರಿಗೂ ಇರಲಿಲ್ಲ. ದೇವರು ಅವನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ಆದರೆ ಕೆಲ ಕಾಲದ ನಂತರ ಲೂಸಿಫರ್ಗೆ ದೇವರ ಪುತ್ರನಾದ ಯೇಸು ಕ್ರಿಸ್ತನ ಬಗ್ಗೆ ಅಸೂಹೆ ಉಂಟಾಯಿತು. ಏಕೆ ಈ ಅಸೂಹೆ? ಯೆಶಾಯನ ಗ್ರಂಥ 14ನೇ ಅಧ್ಯಾಯ 13-14 ವಾಕ್ಯದ ಪ್ರಕಾರ, ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಏರಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಘನತೆಕ್ಕೇರಿಸಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸಮೂಹ ಪರ್ವತದ ಮೇಲೆ ಆಸೀನನಾಗುವೆನು, ಉನ್ನತವಾದ ಮೇಘಮಂಡಲದ ಮೇಲೆ ಏರಿ ಮಹೋನ್ನತನಿಗೆ ಸಮಾನನಾಗುವೆನು ಎಂದುಕೊಂಡೆಯಲ್ಲ. ಈ ವಚನದ ಪ್ರಕಾರ ಮಹೋನ್ನತನಾದ ಯೇಸು ಕ್ರಿಸ್ತನ ಸ್ಥಾನವನ್ನು ಲೂಸಿಫರ್ ಬಯಸಿದನು. ಯೇಸು ಕ್ರಿಸ್ತನ ಸಿಂಹಾಸನದ ಮೇಲೆ ಲೂಸಿಫರ್ ಕಣ್ಣು ಹಾಕಿದ್ದನು. ಏಕೆಂದರೆ ವಿಶ್ವದಲ್ಲಿರುವ ಕೋಟ್ಯಾಂತರ ದೇವದೂತರು ಮತ್ತು ದೇವಕುಮಾರರು ಯೇಸು ಕ್ರಿಸ್ತನ ಬಳಿಗೆ ಬಂದು ಅವರನ್ನು ಆರಾಧಿಸುತ್ತಿದ್ದರು. ಅದರ ಜೊತೆಗೆ ತಂದೆಯಾದ ದೇವರ ಬಲಗಡೆಯಲ್ಲಿ ಮಗನಾದ ಯೇಸು ಕ್ರಿಸ್ತನು ಸಮೀಪದಲ್ಲಿದ್ದನು. ಈ ರೀತಿಯ ಮಹಿಮೆ ಮತ್ತು ಆರಾಧನೆ ನನಗೂ ದೊರಕಬೇಕು ಎಂದು ಲೂಸಿಫರ್ ಬಯಸಿದನು. ದೇವರ ಯೋಜನೆಯ ಪ್ರಕಾರ ಸಭೆಯನ್ನು ವಧುವಿನಂತೆ ರೂಪಿಸಿ ಯೇಸು ಕ್ರಿಸ್ತನೊಂದಿಗೆ ಕುರಿಮರಿ ವಿವಾಹೋತ್ಸವ ನಡೆಯುವಂತೆ ಮಾಡಲಾಗಿದೆ. ಇಂತಹ ಮಹಿಮೆ, ಪಟ್ಟಾಭಿಷೇಕ, ವಿಶ್ವದ ಆರಾಧನೆ ಇವೆಲ್ಲವೂ ನನಗೂ ಸಿಗಬೇಕು ಎಂದು ಲೂಸಿಫರ್ ತನ್ನ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡನು. ಯೆಹೆಜ್ಕೇಲನ ಗ್ರಂಥ 28ನೇ ಅಧ್ಯಾಯ 15ನೇ ವಾಕ್ಯದ ಪ್ರಕಾರ, ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ಈ ವಚನದ ಪ್ರಕಾರ ಪಾಪ ಎಂಬುದು ಪರಲೋಕದಲ್ಲಿ ಮೊದಲ ಬಾರಿ ಲೂಸಿಫರ್ನಲ್ಲಿ ಕಾಣಿಸಿಕೊಂಡಿತು. ಆರಂಭದಲ್ಲಿ ಲೂಸಿಫರ್ಗಿಂತ ಒಳ್ಳೆಯವನು ಯಾರೂ ಇರಲಿಲ್ಲ. ಆದರೆ ಪಾಪ ಹೊರಬಂದ ನಂತರ ಅವನು ದೇವರಿಗೆ ವಿರೋಧಿಯಾದ ಸೈತಾನನಾಗಿ ಮಾರ್ಪಟ್ಟನು. ವಿಶ್ವದಲ್ಲಿ ದೇವರು ಪಾಪವನ್ನು ಸೃಷ್ಟಿಸಲಿಲ್ಲ. ಪಾಪವೆಂಬುದೇ ದೇವರಿಗೆ ಅಸಹ್ಯ. ಹಾಗಾದರೆ ಲೂಸಿಫರ್ಗೆ ಪಾಪ ಹೇಗೆ ಬಂದಿತು? ಇದನ್ನು ತಿಳಿದುಕೊಳ್ಳಲು ಬೆಳಕು ಮತ್ತು ಕತ್ತಲೆ ಎಂಬ ವಿಚಾರವನ್ನು ತಿಳಿಯಬೇಕು. ಬೆಳಕು ದೇವರು, ಕತ್ತಲೆ ಪಾಪ. ಇಲ್ಲಿ ಬೆಳಕು ತನ್ನಂತೆಯೇ ಬಂದದ್ದಲ್ಲ, ದೇವರು ಅದನ್ನು ಸೃಷ್ಟಿಸಿದ್ದಾರೆ. ಅದೇ ರೀತಿಯಲ್ಲಿ ಕತ್ತಲೆಯು ತನ್ನಂತೆ ಅಸ್ತಿತ್ವಕ್ಕೆ ಬಂದದ್ದಲ್ಲ. ಈ ಕತ್ತಲೆ ಎಂದರೆ ಸಾಮಾನ್ಯ ರಾತ್ರಿ ಅಲ್ಲ, ಅದು ಬೇರೆ ಅರ್ಥ. ಈ ಕತ್ತಲೆಯಲ್ಲಿ ದುರ್ಗುಣಗಳು ಇವೆ: ಪಾಪ, ಕೋಪ, ಅಸೂಹೆ. ಸೈತಾನನು ಈ ಕತ್ತಲೆಯ ಶಕ್ತಿಗಳನ್ನು ಸ್ವೀಕರಿಸಿ ಸೈತಾನನಾಗಿ ರೂಪುಗೊಂಡನು ಎಂದು ವಿವರಿಸಲಾಗಿದೆ. ಈ ರೀತಿಯಾಗಿ ಲೂಸಿಫರ್ ಕತ್ತಲೆ, ಪಾಪವನ್ನು ತನ್ನೊಳಗೆ ತುಂಬಿಕೊಂಡು ದೇವರ ವಿರುದ್ಧ ಬಂಡಾಯ ಆರಂಭಿಸಿದನು. ಅದರ ಭಾಗವಾಗಿ ತನ್ನ ಅಧೀನದಲ್ಲಿದ್ದ ದೇವದೂತರನ್ನು ಯೇಸು ಕ್ರಿಸ್ತನ ವಿರುದ್ಧ ತಿರುಗಿಸಲು ಮೋಸದ ಮಾತುಗಳನ್ನು ಹೇಳಿ ತನ್ನ ಕಡೆಗೆ ಸೆಳೆದನು. ತನ್ನನ್ನೇ ದೇವದೂತರು ಆರಾಧಿಸುವಂತೆ ಮಾಡುವ ಯತ್ನವನ್ನು ಹೆಚ್ಚಿಸಿದನು. ಆದರೆ ಈ ಎಲ್ಲವೂ ದೇವರಿಗೆ ತಿಳಿದೇ ಇತ್ತು. ಸೃಷ್ಟಿಯನ್ನು ಮಾಡಿದವರೇ, ಅದರಿಂದ ಸೃಷ್ಟಿಯಲ್ಲಿ ನಡೆಯುವ ಎಲ್ಲವನ್ನೂ ದೇವರು ತಿಳಿದಿದ್ದನು. ಲೂಸಿಫರ್ ಮನಸ್ಸಿನಲ್ಲಿ ಇರುವ ಯೋಜನೆಗಳನ್ನು ದೇವರು ಗಮನಿಸುತ್ತಿದ್ದರು. ಲೂಸಿಫರ್ನ ಪಾಪ ಸಂಪೂರ್ಣವಾಗಿ ಹೊರಬರುವ ತನಕ ದೇವರು ಕಾಯುತ್ತಿದ್ದರು. ಆ ದಿನ ಬಂದಿತು. ಕೋಟ್ಯಾಂತರ ದೇವದೂತರು ಮತ್ತು ದೇವಕುಮಾರರ ಸಮ್ಮುಖದಲ್ಲಿ ಲೂಸಿಫರ್ ತನ್ನ ಅಸೂಯೆಯನ್ನು ಸಭಾ ಪರ್ವತದ ಬಳಿ ಹೊರಹಾಕಿದನು. ತಕ್ಷಣ ಪರಲೋಕದಲ್ಲಿ ನಿಶ್ಶಬ್ದವಾಯಿತು. ಇಷ್ಟು ಭಕ್ತಿಯಿಂದ ಆರಾಧಿಸುತ್ತಿದ್ದ ಲೂಸಿಫರ್ ದೇವರಿಗೆ ವಿರೋಧವಾಗಿ ಬಂಡಾಯ ಮಾಡಿದನು. ನೋಡಿ, ಎಲ್ಲರೂ ಆಶ್ಚರ್ಯಪಟ್ಟರು. ಕೆಲವು ದೇವದೂತರು ಲೂಸಿಫರ್ ಪರವಾಗಿ ನಿಂತರು. ಇಲ್ಲಿಯವರೆಗೆ ಸೃಷ್ಟಿಯು ದೇವರ ಪ್ರೀತಿಯನ್ನೇ ನೋಡಿತ್ತು, ಆದರೆ ಮೊದಲ ಬಾರಿ ದೇವರ ಕೋಪವನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಆಗ ಕತ್ತಲೆ ಶಕ್ತಿಗಳು ಹೊಂದಿದ್ದ ಲೂಸಿಫರ್ ದೇವರೊಂದಿಗೆ ವಾದಿಸಲು ಮುಂದಾದನು. ಆಗ ದೇವರು ಉಗ್ರ ರೂಪ ತಾಳಿದರು. ಯೆಶಾಯನ ಗ್ರಂಥ 51ನೇ ಅಧ್ಯಾಯ 9ನೇ ವಾಕ್ಯದ ಪ್ರಕಾರ, ಯೆಹೋವನ ಭುಜವೇ ಎಚ್ಚರಗೊಂಡು ಬಲವನ್ನು ತಂದುಕೋ. ಪೂರ್ವ ಕಾಲದಲ್ಲಿ ತಲಾಂತರಗಳಲ್ಲಿ ಎಚ್ಚರಗೊಂಡಂತೆ ಈಗಲೂ ಎಚ್ಚೆತ್ತುಕೋ. ರಹಾಬನು ಛೇದಿಸಿ ಕೆಟ್ಟ ಸರ್ಪವನ್ನು ತಿವಿದು ಬಿಟ್ಟವನು ನೀನಲ್ಲವೋ? ಈ ವಚನದ ಅರ್ಥ ಭುಜ, ಕೈ. ರಹಾಬ್ ಸೈತಾನನು, ಮಕರ ಸೈತಾನನು. ತಂದೆ, ಮಗ, ಪರಿಶುದ್ಧಾತ್ಮ ಮೂವರು ಒಂದೇ ಶಕ್ತಿಯಿಂದ ದೇವರು ಲೂಸಿಫರ್ನನ್ನು ಹೊಡೆದರು. ಆ ಹೊಡೆತದಿಂದ ಲೂಸಿಫರ್ ಓಡಲು ಪ್ರಾರಂಭಿಸಿದನು. ಯೋಬನ ಗ್ರಂಥ 26ನೇ ಅಧ್ಯಾಯ 13ನೇ ವಾಕ್ಯದ ಪ್ರಕಾರ, ಆತನ ಹಸ್ತವು ವೇಗವಾಗಿ ಓಡುವ ಸರ್ಪವನ್ನು ಇರಿಯುವುದು. ಈ ರೀತಿಯಾಗಿ ದೇವರ ಶಕ್ತಿಯಿಂದ ಲೂಸಿಫರ್ ಸೋಲನ್ನು ಅನುಭವಿಸಿದನು. ದೇವರ ಕೋಪದಿಂದ ಲೂಸಿಫರ್ ಓಡಿಹೋದನು. ಆದರೂ ದೇವರು ಅವನನ್ನು ಹಿಂಬಾಲಿಸಿ ತನ್ನ ಕೈಯಿಂದ ಆ ಮಹಾ ಸರ್ಪವನ್ನು ಒಡೆದು ಪಾತಾಳದ ಗಾಢ ಗುಹೆಯಲ್ಲಿ ಬಂಧಿಸಿದರು. ಆದರೆ ಲೂಸಿಫರ್ ಓಡುತ್ತಾ ಬರುತ್ತಾ ತನ್ನ ಪರವಾಗಿದ್ದ ದೇವದೂತರನ್ನು ತನ್ನೊಂದಿಗೆ ಕರೆದುಕೊಂಡು ಬಂದನು. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 4ನೇ ವಾಕ್ಯದ ಪ್ರಕಾರ, ಅದು ತನ್ನ ಬಾಲದಿಂದ ಆಕಾಶದ ನಕ್ಷತ್ರಗಳಲ್ಲಿ 1/3 ಭಾಗವನ್ನು ಎಳೆದು ಭೂಮಿಗೆ ಎಸೆಯಿತು. ಈ ವಚನದ ಪ್ರಕಾರ ಪರಲೋಕದಲ್ಲಿ ದೇವರೊಂದಿಗೆ ಯುದ್ಧ ನಡೆದ ದಿನ
ಲೂಸಿಫರ್ ದೇವದೂತರಲ್ಲಿ 1/3 ಭೂಮಿಗೆ ತಂದನು. 1/3 ಎಂದರೆ 1000ರಲ್ಲಿ ಸುಮಾರು 300 ಜನರಂತೆ. ಇವರೇ ಈಗ ನಮ್ಮನ್ನು ಪೀಡಿಸುತ್ತಿರುವ ದೆವ್ವಗಳು ಮತ್ತು ಅನ್ಯ ದೇವರ ರೂಪಗಳೆಂದು ಇಲ್ಲಿ ವಿವರಿಸಲಾಗಿದೆ. ಆದರೆ ಲೂಸಿಫರ್ ಇಷ್ಟು ದೇವದೂತರನ್ನು ಕರೆದುಕೊಂಡು ಬಂದಾಗ ದೇವರು ಯಾಕೆ ಮೌನವಾಗಿದ್ದರು? ಯೂದನು ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯದ ಪ್ರಕಾರ ತಮ್ಮ ಅಧಿಕಾರದ ಸ್ಥಾನವನ್ನು ಕಾಪಾಡಿಕೊಳ್ಳದೆ ತಮ್ಮ ಸ್ವಂತ ವಾಸಸ್ಥಾನವನ್ನು ಬಿಟ್ಟ ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಕಾದಿರಿಸಿದ್ದಾನೆ. ಈ ವಚನದ ಪ್ರಕಾರ ಲೂಸಿಫರ್ 1/3 ದೇವದೂತರನ್ನು ಕರೆದುಕೊಂಡು ಬಂದಾಗ ದೇವರು ತಕ್ಷಣ ತಡೆಯಲಿಲ್ಲ. ಏಕೆಂದರೆ ದೇವರಿಗೆ ನಕಲಿ ಅಥವಾ ಅವಿಧೇಯರು ಬೇಕಿಲ್ಲ. ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳದ ದೇವದೂತರಿಗೆ ಪರಲೋಕದಲ್ಲಿ ಸ್ಥಾನವಿಲ್ಲ. ದೇವರು ನೀಡಿದ ಮಹತ್ತರ ಸ್ಥಾನವನ್ನು ಅವರು ಉಳಿಸಿಕೊಳ್ಳಲಿಲ್ಲ. ಲೂಸಿಫರ್ ಮಾಡಿದ ಮೊದಲ ಪಾಪವು ವಿಶ್ವವನ್ನೇ ಪ್ರಭಾವಿಸಿತು. ಇದರ ಮೂಲಕ ಯಾರು ನಿಜವಾದವರು ಯಾರು ನಕಲಿ ಎಂಬುದು ತಿಳಿದು ಬಂದಿತು. ಅವರನ್ನು ಪಾತಾಳದಲ್ಲಿ ಬಂಧಿಸಲು ದೇವರು ಅವಕಾಶ ನೀಡಿದರು. ಆ ದಿನ ವಿಶ್ವವೇ ಕಂಪಿಸಿತು. ಪಂಚಭೂತಗಳು ನಿಂತವು. ಮೊದಲ ಬಾರಿಗೆ ಪಾಪ ಎಂಬ ಶಬ್ದ ವಿಶ್ವಕ್ಕೆ ತಿಳಿಯಿತು. ಭೂಮಿ ನಿರಾಕಾರವಾಗಿ ಅಂಧಕಾರದಿಂದ ತುಂಬಿ ನೀರುಗಳಿಂದ ಆವರಿಸಲ್ಪಟ್ಟಿತು. ಸೈತಾನನು ಮತ್ತು ಅವನ ದೂತರು ಪಾತಾಳಕ್ಕೆ ಕಳುಹಿಸಲ್ಪಟ್ಟರು. ಯೆಶಾಯನ ಗ್ರಂಥ 14ನೇ ಅಧ್ಯಾಯ 15ನೇ ವಾಕ್ಯದ ಪ್ರಕಾರ, ಆದರೆ ನೀನು ಪಾತಾಳಕ್ಕೆ ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುವೆ. ಈ ರೀತಿಯಾಗಿ ಸೈತಾನನು ಪಾತಾಳಕ್ಕೆ ದೋಷಿಯಾಗಿ ಬಂದನು. ಯೆಶಾಯನ ಗ್ರಂಥ 14ನೇ ಅಧ್ಯಾಯ 9-10ನೇ ವಾಕ್ಯದ ಪ್ರಕಾರ, ಬರುತ್ತಿರುವ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಪಾತಾಳವು ತಳಮಳ ಪಡುತ್ತದೆ. ನಿನಗೋಸ್ಕರ ಸತ್ತವರನ್ನು, ಅಂದರೆ ಭೂಲೋಕದಲ್ಲಿ ಮುಖಂಡರಾಗಿದ್ದವರನ್ನೆಲ್ಲರನ್ನು ಎಚ್ಚರಗೊಳಿಸಿ ಜನಾಂಗಗಳ ಸಕಲ ಅರಸರನ್ನು ಅವರವರ ಆಸನಗಳಿಂದ ಎಬ್ಬಿಸುತ್ತದೆ. ಅವರೆಲ್ಲರೂ ನಿನ್ನನ್ನು ಕುರಿತು, ನೀನು ಸಹ ನಮ್ಮ ಹಾಗೆ ಬಲಹೀನನಾಗಿದ್ದಿ, ನಮಗೆ ಸರಿಸಮಾನನಾಗಿದ್ದಿ ಎಂದು ಮಾತನಾಡಿಕೊಳ್ಳುವರು. ಆದರೆ ಈಗ ಅದೇ ಸೈತಾನನು ತನ್ನ ಬಲವನ್ನು ಕಳೆದುಕೊಂಡು ಸಾಮಾನ್ಯ ಜೀವಿಯಾಗಿ ಪಾತಾಳಕ್ಕೆ ಬಂದನು. ಆದುದರಿಂದ ಅಲ್ಲಿ ಇರುವವರು, ನೀನು ಕೂಡ ನಮ್ಮಂತೆಯೇ ದುರ್ಬಲನಾದೆಯಾ ಎಂದು ಹೇಳಿದರು. ಸೈತಾನನು ಒಳ್ಳೆಯವನಾಗಿದ್ದಾಗ ತನ್ನ ಸ್ವರಮಂಡಲಗಳಿಂದ ದೇವರನ್ನು ಸ್ತುತಿಸುತ್ತಿದ್ದನು. ಆದರೆ ಈಗ ಅವನ ಸಂಗೀತವೂ ಸ್ವರವೂ ಪಾತಾಳಕ್ಕೆ ಬಿದ್ದಿದೆ. ಲೂಸಿಫರ್ ಮೊದಲು ಬಹಳ ಸುಂದರನಾಗಿದ್ದನು. ಆದರೆ ಈಗ ತನ್ನ ಸೌಂದರ್ಯ ಮತ್ತು ತೇಜಸ್ಸನ್ನೆಲ್ಲ ಕಳೆದುಕೊಂಡು ಪಾತಾಳದಲ್ಲಿ ಕುರೂಪನಾಗಿ ಮಾರ್ಪಟ್ಟನು. ಲೂಸಿಫರ್ ಮೊದಲು ಅಪಾರ ಐಶ್ವರ್ಯದಿಂದ ತುಂಬಿದ್ದನು. ಆದರೆ ಈಗ ಎಲ್ಲವನ್ನು ಕಳೆದುಕೊಂಡು ಜೀವಹೀನನಂತೆ ಉಳಿದನು. ದೇವರು ಲೂಸಿಫರ್ನನ್ನು ಸೃಷ್ಟಿಸಿದಾಗ ಅವನಿಗೆ ಎಷ್ಟು ಮಹತ್ತರ ಸ್ಥಾನ ಮತ್ತು ಎಲ್ಲ ವರಗಳನ್ನು ನೀಡಿದ್ದರೋ, ಪಾಪ ಮಾಡಿದ ನಂತರ ಅವನು ಎಲ್ಲವನ್ನು ಕಳೆದುಕೊಂಡನು. ಪಾತಾಳದಲ್ಲಿ ಅನೇಕ ಯುಗಗಳು ಶಿಕ್ಷೆ ಅನುಭವಿಸಿದನು. ನಂತರ ದೇವರು ಭೂಮಿಯ ಮೇಲೆ ಆದಾಮ ಮತ್ತು ಅವ್ವಳನ್ನು ಸೃಷ್ಟಿಸಿದ ನಂತರ ಅವರನ್ನು ಪರೀಕ್ಷಿಸಲು ಪಾತಾಳದಲ್ಲಿದ್ದ ಸೈತಾನನಿಗೆ ಏದೇನ್ ತೋಟಕ್ಕೆ ಬರಲು ವಿಶೇಷ ಅನುಮತಿ ನೀಡಿದ್ದರು. ಆ ಪರೀಕ್ಷೆಯಲ್ಲಿ ಆದಾಮನು ಮತ್ತು ಅವ್ವ ಸೋತರು. ಭೂಮಿಯ ಮೇಲಿನ ಅಧಿಕಾರವನ್ನು ದೇವರು ಮೊದಲ ಮನುಷ್ಯನಾದ ಆದಾಮನಿಗೆ ಕೊಡಬೇಕೆಂದಿದ್ದರು. ಆದರೆ ಆದಾಮ ಪಾಪ ಮಾಡಿದ ಕ್ಷಣದಿಂದ ಆ ಅಧಿಕಾರ ಸೈತಾನನ ಕೈಗೆ ಹೋಗಿತು. ಅದರೊಂದಿಗೆ ಮೊದಲ ಬಾರಿಗೆ ಮರಣವು ಪ್ರಾರಂಭವಾಯಿತು. ಆ ದಿನದಿಂದ ಸೈತಾನನು ಪರಲೋಕದಲ್ಲಿ ಸಿಗದ ಆರಾಧನೆಯನ್ನು ಭೂಮಿಯ ಮೇಲೆ ಪಡೆಯಲು ದೇವರ ಮಕ್ಕಳನ್ನು ನಾಶಪಡಿಸುತ್ತಲೇ ಇದ್ದಾನೆ. 2 ಕೊರಿಂಥಿಯ 4ನೇ ಅಧ್ಯಾಯ 4ನೇ ವಾಕ್ಯದ ಪ್ರಕಾರ, ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ತೇಜಸ್ಸನ್ನು ತೋರಿಸುವ ಸುವಾರ್ತೆಯ ಬೆಳಕನ್ನು ನೋಡಬಾರದೆಂದು ಈ ಲೋಕದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಕುರುಡು ಮಾಡಿದ್ದಾನೆ. ಈ ವಚನದಲ್ಲಿ ಈ ಯುಗದ ದೇವರು ಎಂದರೆ ಸೈತಾನನು. ಆದಾಮನು ಪಾಪ ಮಾಡಿದ ನಂತರ ಅಧಿಕಾರ ಸೈತಾನನಿಗೆ ವರ್ಗಾಯಿಸಲ್ಪಟ್ಟಿತು. ಆ ಅಧಿಕಾರದಿಂದಲೇ ಯೇಸು ಕ್ರಿಸ್ತನನ್ನು ಉಪವಾಸದ ಸಮಯದಲ್ಲಿ ಪರೀಕ್ಷಿಸಲಾಯಿತು. ಭೂಮಿಯ ಮೇಲೆ ಕ್ರಿಸ್ತನ ಮಹಿಮೆ ಕಾಣದಂತೆ ಮಾಡುವುದು ಸೈತಾನನ ಕೆಲಸ. ಸೈತಾನನು ನಾಶವಾಗುವವರೆಗೂ ಭೂಮಿಯ ಮೇಲೆ ಮರಣ ನಿಲ್ಲುವುದಿಲ್ಲ, ಅವನ ಕ್ರಿಯೆಗಳು ನಿಲ್ಲುವುದಿಲ್ಲ. 1 ಕೊರಿಂಥಿಯ 15ನೇ ಅಧ್ಯಾಯ 26ನೇ ವಾಕ್ಯದ ಪ್ರಕಾರ, ನಿರ್ಮೂಲವಾಗುವ ಕಡೆ ಶತ್ರುವು ಮರಣವಾಗಿದೆ. 2ನೇ ಬರುವಿಕೆಯಲ್ಲಿ ಅಂತಿಮ ತೀರ್ಪಿನ ನಂತರ ಆ ಶತ್ರು ನಾಶವಾಗುವನು. ಆ ಶತ್ರು ಯಾರು ಎಂದರೆ ಸೈತಾನನು. ಸೈತಾನನ ಅಂತ್ಯವಾದ ನಂತರ ಭೂಮಿಯ ಮೇಲೆ ಮರಣವು ನಿಲ್ಲುತ್ತದೆ. ಆವರೆಗೆ ಮರಣ ಇರುತ್ತದೆ. ಅಂತಿಮ ತೀರ್ಪಿನ ನಂತರ ಕತ್ತಲೆಯ ಶಕ್ತಿಗಳು ಹೊಂದಿರುವ ಸೈತಾನನು ದೇವರು ಅಗ್ನಿಗುಂಡದಲ್ಲಿ ಎಸೆದು ಬಿಡುವರು. ಅದರೊಂದಿಗೆ ಪಾಪದ ಬೀಜಗಳಿಗೂ ಅಂತ್ಯವಾಗುತ್ತದೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ಕಲಿಯಬೇಕಾದ ಮುಖ್ಯ ಅಂಶವೇನೆಂದರೆ, ಅಹಂಕಾರವು ನಾಶಕ್ಕೆ ಮುನ್ಸೂಚನೆ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ದೇವರಿಗೆ ವಿಧೇಯರಾಗಿರುವುದು ಮುಖ್ಯ. ಲೂಸಿಫರ್ನಂತೆ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳಿಗೆ ಜಾಗ ನೀಡದೆ ದೇವರ ಬೆಳಕಿನಲ್ಲಿ ನಡೆಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.